ಹಾಯ್, ನಮಸ್ತೆ ಎಲ್ರಿಗೂ. ದಿಸ್ ಇಸ್ ಐ ಆಮ್ ಸೇಫ್. ಸೊ ನಾನು ಅಮರ್ನಾಥ್ ಯಾತ್ರೆಗೆ ಹೊರಟಿದ್ದೀನಿ. ಸೊ ನೋ ಪ್ಲ್ಯಾನ್ಸ್, ನಥಿಂಗ್. ಯಾತ್ರಾ ಪರ್ಮಿಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ. ನೋ ಟಿಕೆಟ್ಸ್, ನೋ ಬುಕ್ಕಿಂಗ್, ನಥಿಂಗ್. ಜನರಲ್ ಹೋಗೋಣ ಅಂತ ಐಡಿಯಾ ಇದೆ. ಸೊ ಈಗ ಜಸ್ಟ್ ಮೆಟ್ರೋ ಎಕ್ಸಿಟ್ ಆಗಿ KSR ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಸೊ ನೋಡೋಣ ಜನರಲ್ ಟಿಕೆಟ್ ಯಾವ್ದು ಸಿಗುತ್ತೆ. ಸೊ 2 ಟ್ರೈನ್ ಇದೆ. ಒಂದು ಕರ್ನಾಟಕ ಎಕ್ಸ್ಪ್ರೆಸ್ಸು 7 ಕಾಲಿಗಿದೆ, ಇನ್ನೊಂದು ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ 8 ಗಂಟೆಗಿದೆ. ಸೊ ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ 8 ಗಂಟೆಗೆ ತೊಗೊಂಡಿದ್ದು, ಅದು ಬೆಳಗ್ಗೆ ಬೇಗ ಹೋಗುತ್ತೆ. 4 hours ಅರ್ಲಿ ರೀಚ್ ಆಗುತ್ತೆ ಕರ್ನಾಟಕ ಎಕ್ಸ್ಪ್ರೆಸ್ಗಿಂತ. ಸೊ ಹಜರತ್ ನಿಜಾಮುದ್ದೀನ್ ಹೋಗೋಣ ಅಂತ ಇದ್ದೀನಿ. ನೋಡೋಣ, ಜನರಲ್ ಟಿಕೆಟ್ ತೊಗೊಳ್ತೀನಿ. ಸೊ ಮೈ ಥಿಂಗ್ ಇಸ್ ದಟ್ ಮಿನಿಮಮ್ ಪಾಸಿಬಲ್ ಅಮೌಂಟ್, ಕನಿಷ್ಠ ಮೊತ್ತದಲ್ಲಿ ಹೇಗೆ ನಾವು ಅಮರ್ನಾಥ್ ಯಾತ್ರೆಗೆ ಹೋಗ್ಬೋದು. ಫ್ರಮ್ ಬ್ಯಾಂಗ್ಳೂರ್ ಟು ಜಮ್ಮು, ಅಮರ್ನಾಥ್. ಪಹಲ್ಗಾಮ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಬಾಲ್ಟಾಲ್ ಇತ್ತು, ಪಹಲ್ಗಾಮ್ ಇತ್ತು. ಬಟ್ ಪಹಲ್ಗಾಮಲ್ಲಿ ರೀಸೆಂಟಾಗಿ ಅಟ್ಯಾಕ್ ಆಗಿತ್ತಲ್ಲ, ಸೊ ನಾವು ರಿಸ್ಕಿ ರೂಟಲ್ಲಿ ಹೋಗೋಣ. ನೋಡೋಣ, ಬಿಕಾಸ್ ಲೈಫಲ್ಲಿ ಥ್ರಿಲ್ ಇಲ್ಲ ಅಂದರೆ ಮಜಾ ಇಲ್ಲ. ಸೊ ಕಿಕ್ ಸಿಗಬೇಕು, ಮಜಾ ಬರಬೇಕಂದ್ರೆ ಕಷ್ಟದೇ ಮಾಡಬೇಕು. ರಿಸ್ಕ್ ಇದ್ದಂಗೆ ನಮಗೆ ಕಚ ಅಂತ ತಿನ್ನಾಕ್ಬಿಡ್ತೀವಿ ರಿಸ್ಕ್ನೆಲ್ಲ, ಥರ. ಸೊ ಲೆಟ್ಸ್ ಸಿ. ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀನಿ. ಜನರಲ್ ಟಿಕೆಟ್ ತೊಗೊಳ್ತೀನಿ. ಎಷ್ಟು ಮಿನಿಮಮ್ ಪಾಸಿಬಲ್, ಕನಿಷ್ಠ ಮೊತ್ತದಲ್ಲಿ ಮಿನಿಮಮ್ ಬೇರೆಸ್ಟ್ ಪಾಸಿಬಲ್ ಅಮೌಂಟಲ್ಲಿ ನಾವು ಬ್ಯಾಂಗ್ಳೂರ್ ಟು ಅಮರ್ನಾಥ್ ಹೋಗ್ಬೋದು ಅಂತ ನೋಡೋಣ. ನಾನು ಲಾಸ್ಟಿಗೆ ಅಮೌಂಟ್ ಕೌಂಟ್ ಮಾಡಿ ಹೇಳ್ತೀನಿ. ಟಿಕೆಟ್ ತಗೊಳ್ಳೋಣ. ಟಿಕೆಟ್ ಕೌಂಟ್ರ್ ಇದ್ದಾರೆ. ಓಕೆ, ಟಿಕೆಟ್ ಎಷ್ಟಿದೆ ಅಂದರೆ 50% ಇದೆಯಾ? 294 ಇದೆ. ಟಿಕೆಟ್ ತೊಗೊಂಡಿದ್ದೀನಿ. ಕೆನ್ ಸಿ KSR ಟು ನ್ಯೂ ಡೆಲ್ಲಿ 540 rupees ಆಗಿದೆ. ಓಕೆ, ಸೊ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಿರೋದು 31st July 2025 6:20ಗೆ. ಟ್ರೈನು 7:20ಗಿದೆ. ಪ್ಲ್ಯಾಟ್ಫಾರ್ಮ್ 1. ಸೊ ಟಿಕೆಟ್ ತೊಗೊಂಡಿದ್ದೀನಿ. ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಕ್ಯಾನ್ಸಲ್ ಆಗಿದೆ ಅಂತೆ. ಅಲ್ಲ, ಸಾರಿ, ಇದೇನು ರಿಸರ್ವೇಷನ್ ಓನ್ಲಿ 8 o'clock ಬಟ್ ಓನ್ಲಿ ರಿಸರ್ವೇಷನ್. ಸೊ ಕರ್ನಾಟಕ ಎಕ್ಸ್ಪ್ರೆಸ್ಸು ಜನರಲ್ ಇದೆ. ಸೊ ಕರ್ನಾಟಕ ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡಿದ್ದೀನಿ. ಸೊ ಟಿಕೆಟ್ ತೊಗೊಂಡಿದ್ದೀನಿ, ಪ್ಲ್ಯಾಟ್ಫಾರ್ಮ್ 1ಗೆ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ಲೆಟ್ಸ್ ಸಿ. ಜನರಲ್ ಟ್ರೈನು ಕ್ರೌಡೆಡ್ ಇರುತ್ತೆ, ಡೋಂಟ್ ನೋ. ಟ್ರೈ ಮಾಡ್ತೀನಿ. ಲೆಟ್ಸ್ ಹೋಪ್ ಸೀಟ್ ಸಿಗುತ್ತೆ. ಇಲ್ಲಾಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಒಟ್ಟಲ್ಲಿ ಹೋಗ್ಬೇಕಷ್ಟೇ. ಹೆಂಗೆ ಹೋಗ್ತೀನೋ ಗೊತ್ತಿಲ್ಲ. ಅಮರ್ನಾಥ್ ಯಾತ್ರೆಗೆ ಹೋಗಬೇಕು. ನೋಡೋಣ, ಸೀಟ್ ಸಿಗುತ್ತಲ್ಲ ನೋಡೋಣ. ಇಲ್ಲಾಂದ್ರೆ ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅದರಲ್ಲಿರಲ್ಲ. Yeah man, we are boss. We'll do anything. We'll do anything and everything that's possible. Let's see. ಕರ್ನಾಟಕ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದಿದೆ ಟ್ರೈನು. 7:20ಕ್ಕೆ ಹೊರಡುತ್ತೆ. ಸೊ ರಶ್ ಆಗಿದೆ ಅಂತ ಅನಿಸುತ್ತೆ. ಸ್ಲೀಪರ್ ಎಲ್ಲ ಖಾಲಿ ಇದೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಸೊ ಜನರಲ್ಲು ಲಾಸ್ಟ್ 2 ಅಥವಾ ಹಿಂದೆ 2 ಇರುತ್ತೆ. ಹಿಂದೆ 2 ನೋಡಿಲ್ಲ, ಮುಂದೆ 2 ಹೋಗ್ತಾ ಇದ್ವಿ. ನೋಡೋಣ, ಅಡ್ಜಸ್ಟ್ ಮಾಡ್ತೀನಿ. ಹೇಗಿದೆ ನೋಡೋಣ, ಸೀಟು ಸಿಗುತ್ತಾ ಹೋಪ್ಫುಲಿ. ಸೊ ಫೈನಲಿ ಸೀಟ್ ಸಿಕ್ತು. ಸುಮಾರು ಮಾತಾಡಿ ಆರ್ಗ್ಯೂ ಮಾಡಿ ಬಾರ್ಗೇನ್ ಮಾಡಿ ಸೀಟು ಕೊನೆಗೆ ಸಿಕ್ತು. ರಶ್ ಏನಿಲ್ಲ ಅಷ್ಟೊಂದು. ಮಳೆ ಬರ್ತಿದ್ದ ಆಚೆ. ಓಕೆ, ನೋಡೋಣ. ಹೆಂಗೋ ಸೀಟ್ ಸಿಕ್ತು. ಆರಾಮಾಗಿ ಡೆಲ್ಲಿ ತನಕ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ಹೋಪ್ಫುಲಿ. ಸೊ ಟೈಮ್ 7:25 ಕರೆಕ್ಟಾಗಿ ಹೊರಟಿದೆ ಟ್ರೈನು. 7:20ಗೆ ಕರ್ನಾಟಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಲೆಟ್ಸ್ ಸಿ ಹೌ ಫಾಸ್ಟ್ ಇಟ್ ಗೋಸ್. ಸೊ ಟುಡೇ Friday, ಅಲ್ಲ Thursday,
7:20 PM. ಫ್ರೈಡೇ ಜರ್ನಿ ಆಗುತ್ತೆ, ಸ್ಯಾಟರ್ಡೇ ಅರೌಂಡ್ 5 o'clock ಡೆಲ್ಲಿ ರೀಚ್ ಆಗುತ್ತೆ. ಸಿ ಟ್ರೈನ್ ಇಸ್ ಮೂವಿಂಗ್. अब क्या करना है? तीन बोलছে ठंडा पानी अगली बार 50 मिनट मांगे भाई. क्या ठंडा है ಸೊ ಗೈಸ್ ಫೈನಲಿ ಡೆಲ್ಲಿಗೆ ಬಂದಿದ್ದೇನೆ. ಸೊ ಟೈಮ್ ಈಗ ಎಷ್ಟು 9:15, 2nd August 2025. ಸೊ ನಾವು ಬ್ಯಾಂಗ್ಳೂರು ಹೊರಟಿದ್ದು ಥರ್ಸ್ಡೇ 31st July 2025. ಫ್ರೈಡೇ ಜರ್ನಿ ಆಯಿತು. ಸೊ ಸ್ಯಾಟರ್ಡೇ 9 o'clock ಅಂದರೆ 37 hours ಜರ್ನಿ ಆಗಿದೆ. ಟೋಟಲ್ 2000 kilometers. ಟು ಬಿ ಪ್ರಿಸೈಸ್ 2157 kilometers ಏನೋ ಇದೆ. ಸೊ 37 hours ಕವರ್ ಮಾಡಿದ್ದಾರೆ. ಸೊ ಇಂಡೀಡ್ ಕರ್ನಾಟಕ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಸ್ ಇಂಡೀಡ್ ಸೂಪರ್ ಫಾಸ್ಟ್ ಅಂತ ಹೇಳ್ಬೋದು. ಓಕೆ, ಸ್ಟೇಷನ್ ಬಂದಿದೆ, ನೋಡೋಣ. ಸೊ ನನ್ನ ಪ್ಲ್ಯಾನ್ಸ್ ಏನಂದರೆ, ಈಗ ಜಮ್ಮು ತಾವಿಗೆ ಹೋಗಬೇಕು ಡೆಲ್ಲಿಯಿಂದನೇ. ಟ್ರೈನು ಸಂಜೆ ಇದೆ, ಸಂಜೆ ಮತ್ತು ರಾತ್ರಿ ಇದೆ. ಸೊ ಅಲ್ಲಿ ತನಕ ಡೆಲ್ಲಿ ಸುತ್ತೋಣ ಅಂತ ಪ್ಲ್ಯಾನ್ ಇದೆ. ರೆಡ್ ಫೋರ್ಟು, ಕುತುಬ್ ಮಿನಾರ್ ಆ್ಯಂಡ್ ಇಂಡಿಯಾ ಗೇಟ್. ಫಸ್ಟ್ ಟೈಮ್ ಡೆಲ್ಲಿಗೆ ಬಂದಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಡೋಣ ಏನಾಗುತ್ತೆ. ಸೊ ಗೈಸ್, ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಸಂಜೆ ಅಥವಾ 7 ಗಂಟೆ 8 ಗಂಟೆಗೆ ಟ್ರೈನ್ ಇದೆ, ಜಮ್ಮು ತವಾಯಿ ಎಕ್ಸ್ಪ್ರೆಸ್ಸು. ಈ ಸ್ಟೇಷನಿಂದ ಹತ್ತಕ್ಕೆ ನ್ಯೂ ಡೆಲ್ಲಿ ಸ್ಟೇಷನ್. ಸೊ ಅಲ್ಲಿ ತನಕ ನೋಡೋಣ, ಕೆಲವೊಂದು ಸ್ವಲ್ಪ ಪ್ಲೇಸಸ್ ವಿಸಿಟ್ ಮಾಡೋಣ ಡೆಲ್ಲಿಲಿ ಅಂತ. ಈಗ ನಂಗೆ ಏನೇನು ಬೇಕು ನೆಸೆಸಿಟೀಸ್ ಎಲ್ಲನೂ ಈ ಚಿಕ್ಕ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದು ಈ ಬ್ಯಾಕ್ನ ಇಲ್ಲೇ ಕ್ಲಾಕ್ ರೂಮಲ್ಲಿ ಇಡೋಣ ಅಂತ. ಸೊ ದಟ್ ಹೆಂಗಿದ್ರು ಇಲ್ಲೇ ಬಂದು ರಿಟರ್ನ್ ಆಗ್ಬೋದು, ಮತ್ತು ಇದು ಸೇಫ್ ಆಗೂ ಇರುತ್ತೆ. ಸೊ ಕ್ಲಾಕ್ ರೂಮಲ್ಲಿ ಇಟ್ಬಿಡ್ತೀನಿ. ಆಗ ಲಗೇಜ್ ಹೊರೋದು ತಪ್ಪುತ್ತೆ. ಏನು ಬೇಕೋ ಚಿಕ್ಕ ಮಿನಿ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕ್ಲಾಕ್ ರೂಮಲ್ಲಿ ಇಟ್ಟು ನೆಕ್ಸ್ಟ್ ಸಂಜೆ ಬಂದು ಇಲ್ಲಿ ಬ್ಯಾಗ್ ರಿಸೀವ್ ಮಾಡಿ ಟ್ರೈನ್ ಕ್ಯಾಚ್ ಮಾಡಿ ಹತ್ತುತ್ತಿರೋದು. ಸೊ ಕ್ಲಾಕ್ ರೂಮಲ್ಲಿ ಬ್ಯಾಗ್ ಲಗೇಜ್ ಇಟ್ಟಿದ್ದೀನಿ. ಈಗ ಡೆಲ್ಲಿ ಮೆಟ್ರೋದಲ್ಲಿ ಹೋಗೋಣ ಅಂತ. ಸೊ ಟ್ರಾವೆಲಿಂಗ್ ಈಸಿ ಇರುತ್ತೆ, ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಮೆಟ್ರೋ ಕ್ಯಾಚ್ ಮಾಡಿ ನೋಡೋಣ ಯಾವ್ದು ಫಸ್ಟ್ ಬರುತ್ತೆ ಗೊತ್ತಿಲ್ಲ ನನಗೂ. ಕುತುಬ್ ಮಿನಾರ, ರೆಡ್ ಫೋರ್ಟ್ ನೋಡ್ತೀನಿ ಯಾವ್ದು ನಿಯರೆಸ್ಟ್ ಇದೆ, ಅಕಾರ್ಡಿಂಗ್ಲಿ ಕವರ್ ಮಾಡೋಣ ಅಂತ. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಈಗ ರೈಲ್ವೆ ಸ್ಟೇಷನಿಂದ ಡೆಲ್ಲಿ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ವಾಕೇಬಲ್ ಡಿಸ್ಟೆನ್ಸ್ ಇದೆ ಅನಿಸುತ್ತೆ, ಮೇ ಬಿ ಒಂದು 1/4 ಗಂಟೆ ಆಗ್ಬೋದು. ಲಗೇಜ್ ಕ್ಲಾಕ್ ರೂಮಲ್ಲಿ ಇಟ್ಟಕ್ಕೆ ಒಳ್ಳೇದಾಯ್ತು, ಯಾಕಂದರೆ ಭಾರ ಇಲ್ಲಾಂದರೆ ಫ್ರೀಯಾಗಿ ಓಡಾಡ್ಬೋದಲ್ಲ. ನೋಡ್ಬೋದು ಎಷ್ಟೊಂದು ಲೈನ್ಸ್ ಇದೆ. ರ್ಯಾಪಿಡ್ ಮೆಟ್ರೋ ಬ್ಲೂ ಲೈನು, ಮಜೆಂಟಾ ಲೈನು, ಟ್ರಿಪಲ್ ಲೈನ್,
ವೈಲೆಟ್ ಲೈನ್, ಬ್ಲೂ ಲೈನ್, ಉತ್ತ ವೈಲೆಟ್, ರೆಡ್ ಲೈನು, ಪಿಂಕ್ ಲೈನು, ಮತ್ತು ನಾವೀಗ ಹೋಗಿ ಟ್ರಾವೆಲ್ ಮಾಡ್ತಿದ್ದೆ ಎಲ್ಲೋ ಲೈನು. ಕಾಂಪ್ಲೆಕ್ಸ್ ಆಗಿದೆ ಮ್ಯಾನ್. ಡೆಲ್ಲಿ ಮೆಟ್ರೋ ಇಸ್ ಕ್ರೇಜಿ ಮ್ಯಾನ್, ಲೈಕ್ ಶಿಟ್ ಡೂಡ್. ನಾನು ನಮ್ಮ ಬೆಂಗಳೂರು ಮೆಟ್ರೋ ಮೆಜೆಸ್ಟಿಕಲ್ಲಿ ನಂಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಅದು ಯಾವ ಪರ್ಪಲ್ ಲೈನು, ಯಾವ ವೈಟ್ ಫೀಲ್ಡು, ಯಾವ ಕಾಡುಗುಡಿನೋ, ಯಾವ ಕಡೆ ಹೋಗಬೇಕು, ಬನಶಂಕರಿನೋ, ಜೆ ಪಿ ನಗರ, ನಂಗೆ ಇನ್ನೂ ಅಲ್ಲಿ ಹೋದಾಗ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಡೆಲ್ಲಿ ಯಪ್ಪ, ಇಲ್ಲಿ ಅದಕ್ಕಿಂತ ಇಟ್ಸ್ ಗೆಟಿಂಗ್ ವರ್ಸ್ ಹಿಯರ್ ಮ್ಯಾನ್. ಯಾವುದು ಇಲ್ಲಿ ನಂಗೆ ಒಂದು 1/4 ಗಂಟೆ ತೊಗೊಳ್ಸಿದ್ದೀನಿ ಫಿಗರ್ ಔಟ್ ಮಾಡೋಕ್ಕೆ, ಯಾವ ರೂಟು, ಯಾವ ಲೈನು, ಎಲ್ಲಿ ಚೇಂಜ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಇಲ್ಲಿ ರಾಜೀವ್ ಚೌಕಲ್ಲಿ ಐ ಥಿಂಕ್ ಇಟ್ಸ್ ದ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಫಾರ್ ದಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅದೇ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ರಾಜೀವ್ ಚೌಕಿಂದ ನಾನು ಯಾವುದಿದು ಕಾಶ್ಮೀರಿ ಗೇಟಿಗೆ ಬಂದೆ. ಫ್ರಮ್ ಹಿಯರ್ ಐ ವಿಲ್ ಕ್ಯಾಚ್ ದ ರೆಡ್ ಲೈನ್ ಆ್ಯಂಡ್ ಟ್ರೈ ಟು ರೀಚ್ ರೆಡ್ ಫೋರ್ಟ್. ಸೊ ದಿಸ್ ಥಿಂಗ್ ಇಸ್ ನೈಸ್. ಈ ಬ್ಯಾರಿಕೇಡ್ ಇದೆಯಲ್ಲ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ದಿಸ್ ಥಿಂಗ್ ಶುಡ್ ಬಿ ಇನ್ ಬ್ಯಾಂಗ್ಳೂರ್ ಆಲ್ಸೋ. ನಮ್ಮ ಮೆಟ್ರೋ ಬೆಂಗಳೂರು ಕೂಡ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸೇಫ್ಟಿ ಇದೆ. ಸೊ ದಿಸ್ ಥಿಂಗ್ ಇಸ್ ನೈಸಿ, ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಇಲ್ಲಿ ನಡೀತಾ ಸ್ಟೆಪ್ಸ್ ಮೇಲೆ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀವಿ ಅಂತ ಹಾಕಿದ್ದಾರೆ. See, this footstep thing is nice. Red line. ಬೆಂಗಳೂರು ಮೆಟ್ರೋಲ್ಲೂ ಕೂಡ ಅಡಾಪ್ಟ್ ಮಾಡ್ಕೋಬೋದು. ಐ ಡೋಂಟ್ ನೋ ವೈ ಹ್ಯಾವ್ ಇದೆ ಡನ್ ಸ್ಟಿಲ್. ಸೊ ಮೆಟ್ರೋ ಟಿಕೆಟ್ಸ್ನ ಡ್ರಾಪ್ ಮಾಡೋಕ್ಕೆ ಬೆನ್ನು ಇಟ್ಟಿದ್ದೀನಿ. ಫೈನಲಿ ಐ ಆಮ್ ಔಟ್ ಆಫ್ ದಿ ಮೇಸ್. ಯಪ್ಪ ಏನು ಗುರು, ಅರ್ಧ ಗಂಟೆ ಆಯ್ತಾ ಅಂತ ಟ್ರೈನ್ ಹುಡ್ಕೋದ್ರಲ್ಲೇ. ಶೋ ನೋ, ಆ್ಯಕ್ಚುಲಿ ದ ಸಿಸ್ಟಮ್ ಇಸ್ ನೈಸ್, ಚೆನ್ನಾಗಿದೆ ಡೆಲ್ಲಿ ಮೆಟ್ರೋ. ಇಟ್ಸ್ ವೆರಿ ವೆಲ್ ಫರ್ನಿಶ್ಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್, ಸಿಸ್ಟಮ್ಯಾಟಿಕ್ ಆಗಿದೆ. ನಾನು ಫಸ್ಟ್ ಟೈಮ್ ಅಲ್ಲ, ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಮೇ ಬಿ ಐ ಆಮ್ ಫೀಲಿಂಗ್ ದಟ್ ಏನು ಗೊತ್ತಾಗ್ತಿರೋದೆಲ್ಲ ಫಸ್ಟ್ ಟೈಮ್ ಅಲ್ಲ ಬಂದಾಗ ಹ್ಯಾಪನ್ಸ್. ಅದು ಬಿಟ್ಟರೆ ಚೆನ್ನಾಗಿದೆ ಸಿಸ್ಟಮ್. ಇಟ್ಸ್ ನೀಟ್, ಇಟ್ಸ್ ಕ್ಲೀನ್, ಸಿಸ್ಟಮ್ಯಾಟಿಕಲಿ ಎಸ್ಟಾಬ್ಲಿಷ್. ಚೆನ್ನಾಗಿದೆ. ಸೊ ಗೈಸ್, ರೆಡ್ ಫೋರ್ಟ್ ಹತ್ರ ಬಂದಿದ್ದೀನಿ. ಲೆಟ್ಸ್ ಸಿ, ಎಂಟ್ರ್ ಆಗೋಣ. ಸೊ ಗೈಸ್, ಕ್ಲೋಸ್ ಆಗಿದೆ ರೆಡ್ ಫೋರ್ಟು. ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ತನಕ ಪ್ರಿಪ್ರೇಷನ್ ಇದೆ ಅಂತೆ, ಹಾಗಾಗಿ ಕ್ಲೋಸ್ ಆಗಿದೆ. ಮೆಟ್ರೋ ಸೆಂಟ್ರಲ್ ಸೆಕ್ರೆಟರಿ ಅಥವಾ ಕೇಂದ್ರ ಸಚಿವಾಲಯ ಸ್ಟಾಪ್ ಎಕ್ಸಿಟ್ ಆದರೆ ರೈಟ್ ಸೈಡ್ ರಾಷ್ಟ್ರಪತಿ ಭವನ್ ಇದೆ, ಮತ್ತು ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಇಂಡಿಯಾ ಗೇಟ್ ಹೋಗ್ಬೋದು. ಸೊ ಫಸ್ಟು ಇಂಡಿಯಾ ಗೇಟ್ ಹೋಗಿ ನೆಕ್ಸ್ಟ್ ಆಮೇಲೆ ಬಿಸಿ ಇದೆ, ಸೆಕೆ, ಸೆಕೆ. ಜುಲೈ ಅಲ್ಲ, ಜುಲೈ ಅಂದರೆ ಸೌತ್ ಇಂಡಿಯಾದಲ್ಲಿ ಇನ್ನು ಸೌತ್ ವೆಸ್ಟ್ ಮಾನ್ಸೂನ್ಸ್ ಅರೈವಲ್ಲು. ಸೊ ಮಾನ್ಸೂನ್ ಸೀಸನ್ನು ಸೌತ್ ಇಂಡಿಯಾದಲ್ಲಾದರೆ ಇಲ್ಲಿನ ಟೆಂಪ್ರೇಚರ್ ಹಾಟ್ ಆ್ಯಂಡ್ ಹ್ಯೂಮಿಡ್ ಇದೆ. ಸೊ ಫೈನಲಿ ನೋಡ್ಬೋದು, ಇಂಡಿಯಾ ಗೇಟ್ ರೀಚ್ ಆದ್ವಿ. ಸೊ ಇಲ್ಲೊಬ್ರು ಭಯ್ಯ ಸಿಕ್ಕಿದ್ರು, ಫೋಟೋ ತೆಗಿತೀನಿ ಅಂದರು. ಓಕೆ, ಕಿತ್ನಾ ಭಯ್ಯ? 20 ರೂಪೀಸ್ ಅಂತೆ. ಏನಾಗಲ್ಲ, ತೆಗಿಸ್ಬೋದು ಒಂದು. ನೋಡೋಣ, ಇಲ್ಲಿಂದ ತೆಗಿತಾರಂತೆ, ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ತೆಗ್ಸೋಣ. ಓಕೆ ಭಯ್ಯ. ಭಯ್ಯ आपका नाम? वेद प्रकाश भैया ने फ़ोटो खींचे है, देखिए कैसा खींचा है. देखिए बहुत अच्छा खींचा है भैया ने. सस्ते में करके देंगे भैया. अच्छा खींचा है. ओके, ಇಂಡಿಯಾ ಗೇಟ್ ಎದುರುಗಡೆ ಬಂದಿದ್ದೀನಿ. ಸೊ ಇಲ್ಲಿ ಇಂಡಿಯಾ ಗೇಟು, ಆಮೇಲೆ ದಿಸ್ ಇಸ್ ಕರ್ತವ್ಯ ಪಥ್. ಆಮೇಲೆ ಆ ಕಡೆ ನೋಡಿದ್ರೆ ರಾಷ್ಟ್ರಪತಿ ಭವನ, ಎರಡು ಆಪೋಸಿಟ್ ಇದೆ. ನಮ್ಗೆ ಗೊತ್ತಿರಲಿಲ್ಲ ಇಂಡಿಯಾ ಗೇಟು ಮತ್ತು ರಾಷ್ಟ್ರಪತಿ ಭವನ ಎರಡು ಆಪೋಸಿಟ್ ಇರುತ್ತೆ ಅಂತ. ಸೊ ಇಂಡಿಯಾ ಗೇಟು, ಕರ್ತವ್ಯ ಪಥ್ ಆ್ಯಂಡ್ ಆಪೋಸಿಟ್ಟು ಕಾಣಿಸ್ತಿದ್ಯಾ? ಲೆಟ್ ಮೀ ಝೂಮ್.
ರಾಷ್ಟ್ರಪತಿ ಭವನ ಎಕ್ಸಾಕ್ಟ್ ಆಪೋಸಿಟ್ ಇದೆ ರಾಷ್ಟ್ರಪತಿ ಭವನ. ಇದು ಪಾರ್ಕ್ ಸುತ್ತ ಇಂಡಿಯಾ ಗೇಟ್. ಸೊ ಇಲ್ಲಿ ನೇತಾಜಿ ಸ್ಟ್ಯಾಚು ಅಂದ್ಕೊಳ್ತೀನಿ, ಸುಭಾಷ್ ಚಂದ್ರ ಬೋಸ್ ಕರ್ತವ್ಯ ಪಾರ್ಕ್. ಚೆನ್ನಾಗಿದೆ. लेना है या नहीं लेना? ಸೊ ಗೈಸ್, ಇಂಡಿಯಾ ಗೇಟ್ ಲೆಫ್ಟ್ ಸೈಡ್ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ ನೀವು ಟರ್ನ್ ಆಗಿ ಬಂದರೆ ಆಂಧ್ರ ಭವನ್ ಇದೆ, ತೆಲಂಗಾಣ ಭವನ್ ಇದೆ. ಇಲ್ಲಿ ಕ್ಯಾಂಟೀನ್ ಇದೆ ಒಂದು. ಸಾಯಿ ಕ್ಯಾಟರರ್ಸ್ ಆಂಧ್ರ ಪ್ರದೇಶ್ ತೆಲಂಗಾಣ ಭವನ್ ಅಂತ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ ಊಟ. ನಾನು ಹುಡ್ತಿದ್ದೆ ಅಂದರೆ ನನ್ನ ಟ್ರೈನ್ ಜರ್ನಿ ಮಾಡಿ ಏನು ಮಾಡೋದು, ಎಲ್ಲೋ ಒಳ್ಳೆ ಊಟ ಸಿಗಲಿಲ್ವಲ್ಲ ಅಂತ ನಿನ್ನೆಯಿಂದ ಕರೆಕ್ಟಾಗಿ ಊಟನೇ ಮಾಡಲಿಲ್ಲ ಟ್ರೈನಲ್ಲಿ ಕೂಡ ಅಷ್ಟೇ. ಟ್ರೈನಲ್ಲಿ ಇನ್ನೂ ತಿನ್ನೋಕ್ಕೆ ಹೋಗಿಲ್ಲ. ಇಲ್ಲಿ ಈಗ ಮಧ್ಯಾಹ್ನ ಡೆಲ್ಲಿ ಗೇಟ್ ನೋಡಿಕೊಂಡು, ಡೆಲ್ಲಿ ಗೇಟ್ ಅಂತೀನಿ, ಇಂಡಿಯಾ ಗೇಟ್ ನೋಡಿಕೊಂಡು ಅಂದರೆ ಕೇಳ್ಕೊಬಂದೆ ಎಲ್ಲರೂ ಊಟ ಚೆನ್ನಾಗಿ ಸಿಗುತ್ತಾ ಅಂತ. ಆಗ ಸರ್ಕಲಿಂದ ಬಂದು ನೋಡಿದೆ, ಆಂಧ್ರ ಭವನ ಇತ್ತು, ತೆಲಂಗಾಣ ಭವನ. ಕರ್ನಾಟಕ ಭವನ ಹುಡುಕಿದೆ, ಕರ್ನಾಟಕ ಭವನಿಗೆ ಹೋಗ್ಬೇಕಂತಿದ್ದೆ, ಬಟ್ ಅದು ದೂರ ಅಂತ ಇಲ್ಲಿಂದ. ಮತ್ತು ನನಗೆ ಸಂಜೆ ಅಂದರೆ ರಾತ್ರಿ ಟ್ರೈನ್ ಇದೆಯಲ್ಲ, ಅದು ಕ್ಯಾಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿ ಅಂತ ಇಲ್ಲ ಟ್ರೈ ಮಾಡೋಣ ಅಂತ ಬಂದೆ. ಚೆನ್ನಾಗಿರುತ್ತೆಲ್ಲ ಗೊತ್ತಿಲ್ಲ, ಕೇಳಿದೆ ಅಲ್ಲೇ ಅಕ್ಕಪಕ್ಕ ಇದ್ದವರು ಚೆನ್ನಾಗಿರುತ್ತೆ ಅಂತಂದರು. ಇಟ್ಸ್ ರಿಯಲಿ ಗುಡ್, ದ ಫುಡ್ ಇಸ್ ರಿಯಲಿ ಗುಡ್, ದ ಕ್ವಾಲಿಟಿ ಇಸ್ ಎಕ್ಸ್ಟ್ರೀಮ್ಲಿ ನೈಸ್. ಹೊಟ್ಟೆ ತುಂಬ ತಿನ್ಬೋದು ಚೆನ್ನಾಗಿ. ಎಷ್ಟು ಕೊಟ್ಟೆ? 210 ಏನು. 210 ಕೊಟ್ಟೆ. ಮೀಲ್ಸ್, ಫುಲ್ ಮೀಲ್ಸ್ ಸಿಗುತ್ತೆ. ರೈಸು, ಪೂರಿ, ಕರೀಸ್, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಚೆನ್ನಾಗಿದೆ. ಸೊ ಕ್ಯಾನ್ ಟ್ರೈ. ಇಲ್ಲಿ ಸೊ ಈಗ ಬೆಳಿಗ್ಗೆ ರೆಡ್ ಫೋರ್ಟ್ ಹೋಗಿದ್ದೆ, ಅದು ಕ್ಲೋಸ್ ಆಗಿತ್ತು. ಆಗಸ್ಟ್ 15 ಬರ್ತಿದ್ದೆ, ಇಂಡಿಪೆಂಡೆನ್ಸ್ ಡೇ. ಸೊ ಏನೋ ಸೆಟಪ್ ಏನೋ ಮಾಡ್ತಿದ್ರು, ಫಂಕ್ಷನ್ನು ಪ್ರೋಗ್ರಾಮ್ಸ್ಗೆ ಅರೇಂಜ್ ಮಾಡ್ತಿದ್ರು. ನೆಕ್ಸ್ಟು ಇದು ನೋಡಿದ್ವಿ, ಯಾವುದು ಇಂಡಿಯಾ ಗೇಟ್. ಇಂಡಿಯಾ ಗೇಟ್ ಆದಮೇಲೆ ಊಟ ಮಾಡಿದೆ, ಊಟ ತುಂಬ ಊಟ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಕುತುಬ್ ಮಿನಾರ್ ನೋಡೋಕೆ ಹೋಗ್ತೀನಿ, ಟೈಮ್ ಇದೆ ಇನ್ನೂ ಟ್ರೈನ್ಗೆ. ಸೊ ಕುತುಬ್ ಮಿನಾರ್ ನೋಡಿಕೊಂಡು ಇನ್ನೂ ಅಕಸ್ಮಾತ್ ಟೈಮ್ ಉಳಿದ್ರೆ ನಾನು ನೋಡೋಣ. ಇಲ್ಲೇ ಮೆಟ್ರೋ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ. ಹಿಂಗಿರೋ ಊಟ ಮಾಡಿದ್ದೀನಲ್ಲ ಅರ್ಗುತ್ತೆ, ನಡ್ಕೊಂಡೇ ಹೋಗ್ತೀನಿ. ಅದು ಯಾವನ ಟ್ರಿಮ್ ಮಾಡಿದ್ದು, ಈ ಕಡೆ ಅರ್ಧ ತೆಗ್ದೇ ಬಿಟ್ಟಿದ್ದಾನೆ, ನಾನು ನೋಡ್ಕೊಂಡೇ ಇಲ್ಲ. ಕಾಲ್ವಾಗ ತೆಗ್ದೇ ಬಿಟ್ಟಿದ್ದಾನಲ್ಲ ಈ ಕಡೆ. ಇಷ್ಟು ಅನ್ನಿವನ್ನ ಕಾಣಿಸ್ತಿದಲ್ಲ. ನನ್ನ ಮಗ ಕರೆಂಟ್ ಹೋಯ್ತು, ನಾನು ಆಗಲೇ ಅಂದ್ಕೊಂಡೆ ಕರೆಂಟ್ ಹೋಯ್ತಲ್ಲ, ಆಗಿಲ್ಲ ಅರ್ಧ ನಿಲ್ಲಿಸ್ಬಿಟ್ಟ ಇಲ್ಲಿ. ಆಮೇಲೆ ಈ ಕಡೆಗೆ ಬಂದ, ಅಲ್ಲೇ ಆಗಿರೋದು ಎಡ್ವರ್ಟು. ಕರೆಂಟ್ ಹೋದಾಗ ಇಲ್ಲಿ ಅರ್ಧಕ್ಕೆ ನಿಲ್ಲಿಸಿದಾನೆ ಟ್ರಿಮ್ಮರು. ಮಾಡ್ತೀನಿ ಅವ್ನು, ನೆಕ್ಸ್ಟ್ ಟೈಮ್ ಹೋಗಿ ವಿಚಾರಿಸ್ಕೊಳ್ತೀನಿ. ಇಷ್ಟು ಆಡೋಕ್ಕೆ ಕಾಣುತ್ತಲ್ಲ. ಓಕೆ, ಸೊ ಇದು ಇಂಡಿಯಾ ಗೇಟ್ ಆಪೋಸಿಟ್ ಇರೋ ಪಾರ್ಕು. ನೋಡೋಣ, ಪೂಲ್ ಹತ್ರ ಸ್ವಲ್ಪ ರೆಸ್ಟ್ ಮಾಡೋಣ, ಮರದ ಹತ್ರ ಮಲ್ಕೊಂಡು. ಚೆನ್ನಾಗಿರುತ್ತೆ. ಹಲೋ, ಐ ಆಮ್ ಅ ಸ್ಟ್ರೀಟ್ ಫೋಟೋಗ್ರಾಫರ್. ಹೀಗೆ ಪಾಸ್ ಆಗ್ತಿದೆ, ನೋಡಿದೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಲುಕಿಂಗ್ ವೆರಿ ಪ್ರಿಟಿ. ನಿಮ್ಗೆ ನಾನು ಫೋಟೋ ಶೂಟ್ ಮಾಡ್ಬೋದಾ? ಯು ಕ್ಯಾನ್ ಚೆಕ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಯೂಟ್ಯೂಬ್ ಅಕೌಂಟ್, IMC ಅಂತ ಇದೆ. ಯು ಕ್ಯಾನ್ ಸಿ ಮೈ ಫೋಟೋಸ್. ಐ ಆಮ್ ನಾಟ್ ದಟ್ ಗುಡ್, ಬಟ್ ಐ ಆಮ್ ಪ್ರಿಟಿ ಡೀಸೆಂಟ್. ನೋಡಿ ಬೇಕಾದ್ರೆ ಸ್ಯಾಂಪಲ್ ಕ್ಲಿಕ್ ಮಾಡ್ತೀನಿ, ಇಷ್ಟ ಆಗಿಲ್ಲ ಡಿಲೀಟ್ ಮಾಡ್ತೀನಿ. ಓಕೆ, ಕ್ಯಾನ್ ಗೋ. ಇನ್ನೂ ಸ್ವಲ್ಪ ಹಿಂದೆ ಹೋಗಿ, ಇನ್ನು ರೈಟ್ ಸೈಡ್ ಸ್ಟಾಪ್. ಈ ಕಡೆ ತಿರುಗಿ. ಓಕೆ, ಆಸ್ ಸೈಡ್ ವ್ಯೂ, ರೈಟ್ ಸೈಡ್. ಓಕೆ, ರೈಟ್ ಸೈಡ್. ಏನಾದ್ರು ಹುಡ್ಕೋತಾರೆ, ಏನಾದ್ರು ಆ್ಯಕ್ಷನ್ ಮಾಡಿ. ಎಸ್
ಇನ್ನು ಹತ್ರ ಬರ್ಬೋದು. ಸ್ಟಾಪ್. ಹತ್ರ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಮುಂದೆ. ಪಾಸ್ ಪಾಸ್. ಯಸ್, ನೈಸ್. ಮೂವ್ 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 ಮೂವ್. ಒಂದು ಫ್ಲೈಯಿಂಗ್ ಪೋಸ್ ಕೊಡ್ತೀರಾ? ಒಂದು ಫ್ಲೈಯಿಂಗ್ ಪೋಸ್. ಓಕೆ, ರನ್ನಿಂಗ್ ಪೋಸ್. ರನ್ನಿಂಗ್ ಪೋಸ್. ರನ್ 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 ರನ್. ಓ, ಫ್ಲೈಟ್ ಇಲ್ಲ ಅನ್ಸುತ್ತೆ. ಓಕೆ, ಸಾಕು. ಓಕೆ, ಥ್ಯಾಂಕ್ ಯು. ಐ ಆಮ್ ಸಾರಿ ಫಾರ್ ಡಿಸ್ಟರ್ಬಿಂಗ್ ಯುವರ್ ಪೀಸ್. ಥ್ಯಾಂಕ್ ಯು. ಬಾಯ್. ಸೊ ಯು ಗೈಸ್ ಕ್ಯಾನ್ ಸಿ ದಿಸ್ ಇಸ್ ದ ನ್ಯೂ ಪಾರ್ಲಿಮೆಂಟ್. ಹೊಸ ಪಾರ್ಲಿಮೆಂಟ್ ಇದೆ, ಸೆಂಟ್ರಲ್ ವಿಸ್ತಾ. ದಿಸ್ ಇಸ್ ದಿ ರಾಷ್ಟ್ರಪತಿ ಭವನ್. ಸೊ ಹೊಸ ಪಾರ್ಲಿಮೆಂಟ್ ನೋಡಿದೆ, ಹೊಸ ಹೊರಗಡೆಯಿಂದನೇ ಕ್ಲೋಸ್ ಆಗಿದೆ. ಬಟ್ ರಾಷ್ಟ್ರಪತಿ ಭವನ್ ಓಪನ್ ಇದೆ. ಬಟ್ ಅದಕ್ಕೆ ಪಾಸ್ ಬೇಕಲ್ಲ, ಆಗಲೇ ಬಿಡ್ತಾರಂತೆ. ಸೊ ನೋ ಎಂಟ್ರಿ ಸದ್ಯಕ್ಕೆ ನನಗೆ. ಬಟ್ ಒನ್ ಡೇ ಹೋಗ್ತೀನಿ. ದಟ್ ವಿತೌಟ್ ಎನಿ ಪಾಸ್, ಫಾರ್ ಶೋರ್, ಡೆಫಿನೆಟ್ಲಿ. ನೋಡ್ತಾ ಇದ್ದೆ, ಒನ್ ಡೇ ಹೋಗ್ತೀನಿ ವಿತೌಟ್ ಎನಿಥಿಂಗ್. ಅವರೇ ಒಳಗಡೆ ಬಿಡ್ತಾರೆ. ಸೊ ಗೈಸ್, ಕುತುಬ್ ಮಿನಾರ್ಗೆ ಬಂದಿದ್ದೇನೆ. ಸೊ ಫಸ್ಟ್ ಯು ಹ್ಯಾವ್ ಟು ಟೇಕ್ ದ ಟಿಕೆಟ್ಸ್ ಇಸ್ ಕ್ಯೂ. ಟಿಕೆಟ್ ಫಾರಿನ್ ಟೂರಿಸ್ಟ್ಗೆ 600 ರೂಪೀಸ್ ಇದೆ. ಇನ್ಸ್ಟೆಡ್ ಆಫ್ ದಟ್ ಇನ್ನೊಂದು ಆಪ್ಷನ್ ಕೂಡ ಇಟ್ಟಿದ್ದಾರೆ, ಸ್ಕ್ಯಾನ್ ಆ್ಯಂಡ್ ಪೇ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇನ್ಸ್ಟೆಂಟ್ ಬುಕಿಂಗ್. ಸೊ ನಾನು ಇದೇ ಮಾಡಿದೆ. ಆ ಸ್ಕ್ಯಾನ್ಡ್ QR ಕೋಡ್ನ ಸ್ಕ್ಯಾನ್ ಮಾಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಯು ಹ್ಯಾವ್ ಟು ಎಂಟರ್ ಯುವರ್ ನೇಮ್, ಫೋನ್ ನಂಬರ್, ಇಮೇಲ್ ID, ನಂಬರ್ ಆಫ್ ಪರ್ಸನ್. ಅಷ್ಟೇ. 35 ರೂಪೀಸ್. ಇನ್ಫ್ಯಾಕ್ಟ್ 5 ರೂಪಾಯಿ ಕಡಿಮೆ. ಅಲ್ಲಿ 40 ರೂಪೀಸ್ ಹಾಕಿದೆ ನಾನು, ಕೌಂಟ್ರ್ ಅವನು. ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಸ್ ಈಸಿ, ಬೇಗ ಕ್ಯೂನು ಪಾಸ್ ಆಗ್ತೀರಾ. 5 ರೂಪೀಸ್ ಕಡಿಮೆ, ಈಸಿ ಇದೆ. ಲೆಟ್ಸ್ ಎಂಟರ್. ಇದೆ ಅನ್ಸುತ್ತೆ ಎಂಟ್ರೆನ್ಸು. ಒಳಗೆ ಹೋಗಿದ್ದ ಮುಂಚೆ ಒಂದು ವಾಟರ್ ಬಾಟಲ್ ತೊಗೊಳ್ಳಿ. ಒಳಗೇನೆ ಸಿಗಲ್ಲ ಅನಿಸುತ್ತೆ. ಯಪ್ಪ, ಏನು ಶೆಕೆ ಗುರು, ಸಖತ್ ಬಿಸಿ ಶೆಕೆ ಇದೆ. ಕುತುಬ್ ಮಿನಾರ್ 6th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡ್ ಸೋಷಲ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ದು ನೆನಪು ಫೋಟೋನ. ಸೊ ಫೋಟೋಲ್ಲಿ ಬಿಟ್ರೆ ಇದೆ, ರಿಯಲ್ಲಾಗಿ ನೋಡ್ತಿರೋದು ಫಸ್ಟ್ ಟೈಮ್. ಸೊ ಆಗ ಅಂದ್ಕೊಳ್ತಿದ್ದೆ ಬುಕ್ ನೋಡಾಗ ಹೋಪ್ಫುಲಿ ಒನ್ ಡೇ ನೋಡ್ತೀನಿ ಅಂತ. ಸೊ ಟುಡೇ ಹಿಯರ್ ಐ ಆಮ್, ನೋಡ್ತಾ ಇದ್ದೀನಿ ಕುತುಬ್ ಮಿನಾರ್. ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಇದ್ದಾರೆ. ನನ್ನ ಮಕ್ಕಳು ಒಬ್ರಿಗೂ ಫೋಟೋ ತೆಗಿಯೋಕೆ ಬಂದಿಲ್ಲ. ಮಕ್ಕಳು ಒಂದು ಚೆನ್ನಾಗಿ ತೆಗ್ದಿಲ್ಲ ಫೋಟೋ. ಬೇಜಾರಾಗೋಯ್ತು. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮು ಚೆನ್ನಾಗಿ ಫೋಟೋ ತಗೊಳ್ಳೋಣ. ನೀವು ನೋಡ್ಬೋದು ಕುತುಬ್ ಮಿನಾರ್ ಹತ್ತಿರದಿಂದ. ಚೆನ್ನಾಗಿದೆ. ಸಕ್ಕ ಶೆಕೆ ಇದೆ. ಈ ಶೆಕೆಗೂ ನಾನು ಹಾಕ್ಕೊಂಡಿರೋ ಬ್ಲ್ಯಾಕ್ ಡ್ರೆಸ್ಗೂ ಸರಿ ಹೋಯಿತು. ಸೊ ಒಳಗಡೆ ಇದೆ, ಅದೇ ಮೇರೋಲಿ ಪಿಲ್ಲರ್ ಅನಿಸುತ್ತೆ. ನನಗೆ ನೆನಪಿದ್ದಂಗೆ ಕಲ್ಲು ಓದ್ದಂಗೆ ಏನಿತ್ತು, ದಟ್ ಇಟ್ ಡಸಂಟ್ ರಸ್ಟೆಡ್ ಸಿನ್ಸ್ 1500 years or something. It's a combination of an alloy. I mean, it's a combination of different metals. alloy ಇಂದ ಮಾಡಿದ್ದಾರೆ. ಸೊ ಅದಕ್ಕೆ ಅದು ಆಗಲೇ ಆ ಕೆಮಿಕಲ್ ಕಂಪೋಸಿಷನ್ ಇತ್ತು ಅಂತ. ಐರನ್ ಪಿಲ್ಲರ್.
So you can see this. This is the, what is that? Sanskrit inscription of Brahmi script, which belongs to 4th century anta ide. Dates back to around Chandragupta II period. No. I guess that's it. Maybe I can call it off a day today. Actually, ನನ್ನ ಜರ್ನಿ ಇದ್ದಿದ್ದು ಅಮರ್ನಾಥ್ಗೆ, ಬಟ್ ಸಿನ್ಸ್ ಮೈ ನೆಕ್ಸ್ಟ್ ಟ್ರೈನ್ ವಾಸ್ ಇನ್ ದಿ ನೈಟ್, ರಾತ್ರಿ ಟ್ರೈನ್ ಇದ್ದಿದ್ದಕ್ಕೆ ಬೆಳಿಗ್ಗೆ ಬಂದಿದ್ದಲ್ಲ. ಸೊ ಐ ಜಸ್ಟ್ ಟುಕ್ ಅ ಡಿಟೋರ್ ಟು ಪೀಕ್ ಇನ್ ಟು ಡೆಲ್ಲಿ, ಟು ಎಕ್ಸ್ಪ್ಲೋರ್ ಡೆಲ್ಲಿ ಇನ್ ದ ಅವೈಲಬಲ್ ಟೈಮ್. ಸೊ ಬೆಳಿಗ್ಗೆ ರೆಡ್ ಫೋರ್ಟ್ಗೆ ಹೋಗಿದ್ದೆ, ನೋಡೋಕ್ಕೆ ಟ್ರೈ ಮಾಡಿದೆ. ಅನ್ಫಾರ್ಚುನೇಟ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರಿಪ್ರೇಷನ್ ಇತ್ತು, ಸೊ ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ದೆನ್ ಐ ವೆಂಟ್ ಟು ಡೆಲ್ಲಿ ಇಂಡಿಯಾ ಗೇಟ್, ದೆನ್ ಫ್ರಮ್ ಇಂಡಿಯಾ ಗೇಟ್ ರಾಷ್ಟ್ರಪತಿ ಭವನ್ ಆ್ಯಂಡ್ ನ್ಯೂ ಪಾರ್ಲಿಮೆಂಟ್ ಸೆಂಟ್ರಲ್ ವಿಸ್ಟಾ, ಬೋತ್ ಆಫ್ ವಿಚ್ ಐ ಕುಡೆಂಟ್ ಎಂಟರ್ ಬಿಕಾಸ್ ಎಂಟ್ರಿ ಅದೇನು ಪಾಸ್ ಇರಲಿಲ್ಲ. ದೆನ್ ನಾವು ಕುತುಬ್ ಮಿನಾರ್. ಓಕೆ, ಸೊ ಐ ಕ್ಯಾನ್ ಕಾಲ್ ಇಟ್ ಆಫ್ ಅ ಡೇ. ಸೊ ಈಗ ಟೈಮ್ ಆಯ್ತು ಅನಿಸುತ್ತೆ, 6 ಗಂಟೆ ಹತ್ತಿರ. ನೆಕ್ಸ್ಟ್ ಟ್ರೈನು 8 ಗಂಟೆಗಿದೆ, 8:15 9 ಗಂಟೆಗಿದೆ. ನೋಡೋಣ ಯಾವುದು ಫ್ರೀ ಆಗಿದೆ ಅದನ್ನು ಹತ್ತುತ್ತೀನಿ. ದೆನ್ ಡೈರೆಕ್ಟ್ಲಿ ಟು ಜಮ್ಮು, ಫ್ರಮ್ ಡೆಲ್ಲಿ ಟು ಜಮ್ಮು ತವಾಯಿಗೆ ಹೋಗಬೇಕು. ಸೊ ದಸ್ ಜಮ್ಮು ತವಾಯ್ ಎಕ್ಸ್ಪ್ರೆಸ್. ಇನ್ನೊಂದು 2-3 ಹೆಸರು ಇದೆ ಟ್ರೈನು, ಹೆಸರು ನೆನಪಾಗ್ತಿಲ್ಲ. ಓಕೆ. Welcome back. Here with us on Times Now, we have some breaking inputs coming in at this point in time. We are being told that due to heavy rainfall and bad weather, Amarnath Yatra to remain suspended from 3rd of August. And there is some track maintenance work that's also underway, and that's the reason why the Yatra will remain suspended from 3rd August for both the routes. ಈಗ ಜಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂತು, ಅಮರ್ನಾಥ್ ಯಾತ್ರೆ ಸ್ಟಾಪ್ ಆಗಿದೆ ಅಂತ. ತುಂಬ ಬೇಜಾರಾಗ್ತಿದೆ. ಎಷ್ಟು ಜೋಶಿಂದ ಹೊರಟಿದ್ದೆ, ಎಷ್ಟು ಖುಷಿಯಿಂದ ಹೊರಟಿದ್ದೆ. ಸೊ ಈಗ ನನ್ನ ಟ್ರೈನ್ ಇತ್ತು 8:50ಗೆ ನ್ಯೂ ಡೆಲ್ಲಿ ಟು ಜಮ್ಮು ತಾವಿ. ಇನ್ನೇನು ಹೊರಡ್ಬೇಕಂತಿದೆ, ಅಷ್ಟೊತ್ತಿಗೆ ಮನೆಯಿಂದ ಫೋನ್ ಮಾಡಿದ್ರು, ಮತ್ತು ಏನು ಈ ಥರ ಸ್ಟಾಪ್ ಆಗಿದೆ ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳಿದರು. ನಾನು ಚೆಕ್ ಮಾಡಿದೆ, ಯೂಟ್ಯೂಬಲ್ಲೂ ಚೆಕ್ ಮಾಡಿದೆ, ಗೂಗಲ್ ನ್ಯೂಸಲ್ಲೂ ಚೆಕ್ ಮಾಡಿದೆ. ಇನ್ನೂ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿಲ್ಲ, ಬಟ್ ಕೆಲವೊಬ್ರು ವ್ಲಾಗ್ ಮಾಡೋರು ಯೂಟ್ಯೂಬಲ್ಲೂ ಮತ್ತು ಅಮರ್ನಾಥ್ ಚಾನಲ್ಸ್ ಇನ್ಫಾರ್ಮೇಷನ್ ಹೇಳ್ತಿದ್ದಾರೆ ಸ್ಟಾಪ್ ಆಗಿದೆ. ಆ್ಯಕ್ಚುಲಿ 1st ಆಗಸ್ಟಲ್ಲೇ ಸ್ಟಾಪ್ ಆಗಿತ್ತಂತೆ. ಪಹಲ್ಗಾಮ್ ರೂಟು, ಬಾಲ್ಟಾಲ್ ರೂಟು ಡೈವರ್ಟ್ ಮಾಡಿದ್ರು. ಪಹಲ್ಗಾಮ್ ಚೂಸ್ ಮಾಡಿದವ್ರನ್ನು ಬಾಲ್ಟಾಲ್ ರೂಟಲ್ಲೇ ಕಳಿಸ್ತಿದ್ರು. ಸೊ August 1 ಬಾಲ್ಟಾಲ್ ರೂಟ್ ಆ್ಯಕ್ಟಿವ್ ಇತ್ತು. ಆಮೇಲೆ ನೆಕ್ಸ್ಟ್ 2nd ಆಗಸ್ಟ್ಗೂ ಸ್ಟಾಪ್ ಮಾಡಿದ್ರು. ನಾನು ಅದೇನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ನ್ಯೂಸು, ಯಾಕಂದ್ರೆ ನಾನು ಹೊರಟಿದ್ದು 31st ಜುಲೈ, 1st ಆಗಸ್ಟು 2nd ಆಗಸ್ಟ್ ಟ್ರಾವೆಲೇ ಮಾಡ್ತಿದ್ದೆ. ಇವತ್ತು ಡೆಲ್ಲಿಲಿದ್ದೆ. ಸೊ ಬೆಳಿಗ್ಗೆ ಡೆಲ್ಲಿಗೆ ಬಂದೆ 2nd ಆಗಸ್ಟು ರಾತ್ರಿ 8:00 ಟ್ರೈನ್ ಇದ್ದಿದ್ದು ಜಮ್ಮುಗೆ. ಸೊ ಇಡೀ ದಿನ ಡೆಲ್ಲಿ ಸ್ಪೆಂಡ್ ಮಾಡಿದೆ. ಡೆಲ್ಲಿ ಸ್ಪೆಂಡ್ ಮಾಡಿ 8:45ಗೆ ಜಮ್ಮು ಟ್ರೈನ್ ಇತ್ತು. ಅದೇನು ನಾಳೆ ರೀಚ್ ಆಗ್ತಿತ್ತು. 3rd ಜುಲೈ ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗ್ತಿತ್ತು ಜಮ್ಮು ತಾವಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಅಮರ್ನಾಥ್ ಯಾತ್ರೆನೇ ಸಸ್ಪೆಂಡ್ ಆಗಿದೆ. ಆ್ಯಕ್ಚುಲಿ ಇನ್ನೂ 10 ಡೇಸ್ ಇತ್ತು ಅಮರ್ನಾಥ್ ಯಾತ್ರೆ, ಇನ್ನೂ 10 ಡೇಸ್ ನಡಿಬೇಕಿತ್ತು. ಬಟ್ 10 ಡೇಸ್ ಮುಂಚಿತವಾಗಿಯೇ ಡ್ಯೂ ಟು ಹೆವಿ ರೈನ್ ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೋ ರಿಪೇರ್ ಮಾಡ್ತಿದ್ದಾರೆ, ಅಂಡರ್ ವರ್ಕ್ ಇದೆ. ಸೊ ಎಲ್ಲ ಕೊಲ್ಯಾಪ್ಸ್ ಆಗಿದೆ, ಅಂದರೆ ಟ್ರ್ಯಾಕ್ ಅಫೆಕ್ಟ್ ಆಗಿದೆ ಡ್ಯೂ ಟು ಹೆವಿ ರೈನ್.
So divisional administration has declared that the Amarnath Yatra has been suspended in the interest of Yatris for security, ಸೇಫ್ಟಿಗೋಸ್ಕರ, ಸೇಫ್ಟಿ ಕನ್ಸರ್ನ್ಸ್ಗೋಸ್ಕರ ಅಮರನಾಥ ಯಾತ್ರನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ವರ್ಷ ಅಷ್ಟೇ ತುಂಬ ಹೋಪ್ಸ್ ಇತ್ತು. ನಂದು ಯಾತ್ರಾ August 4th ಇತ್ತು. ಸೊ ರಿಜಿಸ್ಟ್ರೇಷನ್ ಕೂಡ August 4th ಇತ್ತು. ಸೊ ಮೈ ಪ್ಲ್ಯಾನ್ ವಾಸ್ ದಟ್ August 3rd ರೀಚ್ ಆಗಿ RFID ಕಾರ್ಡ್ ಮಾಡಿಸಿ ಅಲ್ಲಿಂದ ಜಮ್ಮು ತಾವಿಯಿಂದ ಭಗವತಿ ನಗರ್ ಹೋಗಿ ಭಗವತಿಯಿಂದ ಪೆಹಲ್ಗಾಮ್ ಬೇಸ್ ಕ್ಯಾಂಪ್ ಹೋಗ್ಬೇಕಂತ ಇದ್ದೆ 3rd August. ಸೊ ಡೈರೆಕ್ಟಾಗಿ 4th August ಇಂದ ಪೆಹಲ್ಗಾಮಿಂದ ಚಂದನ್ವಾಡಿಯಿಂದ ರೂಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ರಿಸಲ್ಟ್ಸ್ ತುಂಬ ಬೇಜಾರಾಗ್ತಿದೆ. ತುಂಬ ಜೋಶಿಂದ, ತುಂಬ ಆಸೆ ಇಟ್ಕೊಂಡು ಶಿವನ್ ನೋಡಬೇಕಂತ, ಬಾಬಾ ಬರ್ಫಾನಿ ನೋಡಬೇಕಂತ ತುಂಬ ತುದಿಗಾಯಲ್ಲಿ ನಿಂತಿದ್ದೆ. ರಿಯಲಿ ಡಿಸಪಾಯಿಂಟ್, ತುಂಬ ಬೇಜಾರಾಗ್ತಿದೆ. ಬಟ್ ಓಕೆ, ಎಲ್ಲ ಶಿವನ್ ಇಚ್ಛೆನೆ, ಏನು ಮಾಡೋಕ್ಕಾಗಲ್ಲ. ಬಟ್ ಐ ನಾಟ್ ಗಿವ್ ಅಪ್, ಡೆಫಿನೆಟ್ಲಿ ಐ ವಿಲ್ ಗೋ. ಈ ಸಲ ಮಿಸ್ ಆಗಿರ್ಬೋದು, ಬಟ್ ಹೋಗ್ತೀನಿ.